ಶಿವಂ ವಾಸ್ತು ಅನ್ನೋ ಸಮಯ ಆಯ್ತು. ನೀವು ತಿಳಿಸ್ಕೊಡ್ತಿದ್ರಿ ನಮ್ಗೆ ಕೆಲವು ದಿನಗಳ ಹಿಂದೆ ಶನಿ ದೋಷ, ಕೇತು ದೋಷ, ಇದರಿಂದ ನಾವು ತಪ್ಪಿಸ್ಕೋಬೇಕು ಅಂದ್ರೆ ಬಹಳ ಉದ್ದನೆಯ ಒಂದು ಸರವನ್ನ, ಅದ್ರ ಜೊತೆಗೆ 1 ಗ್ರಾಮ್ ಆದ್ರೂ ಪರವಾಗಿಲ್ಲ, ಗಣೇಶನ ಆ ಚೈನು ಬೆಳ್ಳಿದಾಗಿರ್ಬೇಕು, ಗಣೇಶ ಚಿನ್ನದಾಗಿರ್ಬೇಕು ಅಂತ ಹೇಳ್ತಾ ಇದ್ರಿ. ಮುಂದೇನ್ ಮಾಡ್ಬೇಕು ಗುರುಜಿ? ನೋಡಿ ವೀಕ್ಷಕರೇ, ಇವತ್ತಿನ ದಿವಸ ಶಿವಂ ವಾಸ್ತು ಅಲ್ಲಿ ಪ್ರತಿಯೊಬ್ಬ ಮನುಷ್ಯ ಜೀವನ ಪರ್ಯಂತ ಯಾವ ಕಾಲಕ್ಕೂ ಶಿವ ಶಿವ ಅಂತ ಇರೋ ಮನುಷ್ಯ ಒಳ್ಳೆಯವನು, ದಿನನಿತ್ಯ ಪೂಜೆ ಪುನಸ್ಕಾರ ಮಾಡ್ತಾ ಇದ್ದವನು ಬೆಳಗ್ಗೆ ಇದ್ದವನು ಸಾಯಂಕಾಲ ಇರ್ತಾನ ಗೊತ್ತಿಲ್ಲ, ಸಾಯಂಕಾಲ ಇದ್ದವನು ಬೆಳಗ್ಗೆ ಇರ್ತಾನ ಗೊತ್ತಿಲ್ಲ. ಆದರೂ ವೇಗ ಬೇಡ ಅಂತ ಹೇಳಿದ್ದೀವಿ. ಆ ವೇಗ ಬೇಡ ಅನ್ನೋದಕ್ಕೆ ಕಾರಣ ಮನೆಯಲ್ಲಿರ್ತಕ್ಕಂಥ ಘರ್ಷಣೆಗಳು, ಇಂತಿಂಥ ರಾಹು, ಕೇತು, ಶನಿ, ಕುಜನು ಕಾಟಗಳು. ಆ ಗೃಹ ನಿವಾಸದಲ್ಲಿ ಎಂಥ ದೋಷಗಳನ್ನ ಪರಿಹಾರ ಮಾಡೋಕ್ಕೆ ಯಾರಿದ್ದಾನೆ? ವಾಸ್ತುಪುರುಷ ಮತ್ತು ಈಶ್ವರ. ಅವನ ನಮಸ್ಕಾರ ಮಾಡಿ ಹೇಗೆ ಮಾಡಬೇಕು ಎತ್ತ ಅನ್ನೋದು ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ, ಅವರಿಬ್ಬರನ್ನ ಸ್ವಾಗತಿಸೋಣ. ಆ ಓಂಕಾರವನ್ನು ಹೇಳ್ತಾ ಇದ್ರೆ ಏನು ಆನಂದವಾಗತ್ತೆ ಅಂತ ಹೇಳಿ. ಅದಕ್ಕೆ ಪ್ರತಿದಿನ ಪ್ರತಿ ಕ್ಷಣ 1-2 ನಿಮಿಷ ಕೂತ್ಕೊಂಡು ಪ್ರತಿಯೊಬ್ಬ ಮನುಷ್ಯನು 1-2 ನಿಮಿಷಕ್ಕಿಂತ 5 ನಿಮಿಷ ಕಾಲ ಓಂ ಅಂತ ಹೇಳ್ತಾ ತಲ್ಲೀನಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಮನೇಲಿ. ಅದೇ ಒಂದು ದೊಡ್ಡ ಶಕ್ತಿ. ಅದಕ್ಕೆ ಅಪರೂಪವಾಗಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ಗಂಡಸರೆಲ್ಲ ಶಂಖ ಊದೋದನ್ನು ಕಲಿತ್ರೆ ಭಾಳ ಚೆನ್ನಾಗಿರುತ್ತೆ ಮನೆಯಲ್ಲಿ. ದುಷ್ಟ ಸಂಹಾರವಾಗುತ್ತೆ. ಯಾವ್ಯಾವುದು ದುಷ್ಟ ನಿಗ್ರಹವನ್ನು ಪರಿವರ್ತನೆ ಮಾಡ್ತಾಯೋ ಎಲ್ಲ ಶಕ್ತಿಗಳನ್ನು ಭಗವತಿ ಕೃಪಾಕಟಾಕ್ಷ ಮನೆಯೊಳಗೆ ಸೇರ್ತಾ ಹೋಗುತ್ತೆ ಶಿವಂ ವಾಸ್ತುಲಿ. ಇಂಥ ಮನೆಯಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಇಂತಿಂಥ ಕಾಟ, ಇಂತಿಂಥ ಸಮಯ, ಯಾವ್ಯಾವ ಸಮಯಕ್ಕೆ ಹೇಳಿದ್ವಿ. ಇವತ್ತಿನ ದಿವಸ ವೇಗವಾಗಿ ಹೋಗದಿದ್ದವರು ತಾಳ್ಮೆಯಿಂದ ನಿಧಾನಕ್ಕೆ ಪ್ರಧಾನವಾಗಿ ಹೋಗಬೇಕು. ದಡ್ಡದಂತ ಆತ್ರಕ್ಕೆ ಹೋಗೋದು, ಬೀಳೋದು. ಯಾಕೆ ಬೀಳ್ತೀರಾ? ಯಾವ ಕಾಲಕ್ಕೂ ಆತ್ರ ಬುದ್ಧಿಮಟ್ಟ. ಅರ್ಜೆಂಟಾಗಿ ಹೋಗೋವನು ಬೆಳಗ್ಗೆ ಬೇಗ ಎದ್ದು ಹೋಗೋಕ್ಕೇನು, ನಿಧಾನಕ್ಕೆ ಹೋಗಿ ಮೊದಲೇ ಸೇರಿ ಪರವಾಗಿಲ್ಲ, ಅರ್ಜೆಂಟಾಗಿ ಓಡ್ ಬಂದು ದಡಾರಂತ ಬೀಳೋ ಬದಲು. ಅದಕ್ಕೆ ಟೈಮ್ ಸರಿಯಾಗಿರಬೇಕು. ನೀವು 10 ಗಂಟೆಗೆ ಅಕಸ್ಮಾತ್ ಆಫೀಸ್ ಇದೆ ಅಂತ ಇಟ್ಕೊಳ್ಳಿ. 10 ಗಂಟೆಗೆ ಆಫೀಸ್ ಇದ್ರೆ ಏನು ಮಾಡ್ತೀರಾ ನೀವು? ನೀವು ನಿಧಾನಕ್ಕೆ 9 ಗಂಟೆಗೆ ಬಂದರೆ ಏನು ಪ್ರಯೋಜನ? ಅದಕ್ಕೆ ಹೇಳಬೇಕು, ಬೇಗ ಹೊರಡಬೇಕು. 6 ಗಂಟೆಗೆ ಬಿಟ್ಬಿಡ್ಬೇಕು, 7 ಗಂಟೆಗೆ ಇರಬೇಕು. ಇಲ್ಲ 7 ಗಂಟೆಗೆ ಹೊರಡಬೇಕು, 8 ಗಂಟೆ ಒಳಗಾದರೂ ಇರಬೇಕು. 10 ಗಂಟೆಗೆ 2 ಅವರ್ ಬಿಫೋರೇ ಇರಬೇಕು. ಏರ್ಪೋರ್ಟಲ್ಲಿ ಹೆಂಗೆ ಓಡ್ತೀರಾ? ಏರೋಪ್ಲೇನ್ ಹೊಟ್ಟೋಗತ್ತೆ ಅಂತ. ಅದಕ್ಕೆ ಹೇಳೋದು, ರಾವ್ ಕಾಲ ಯಾವುದು ಬೇಡ, ಗುಳಿಕ ಕಾಲ ಯಾವುದೋ ಬೇಡ, ಯಾವ ಕಾಲಕ್ಕೂ ಯಮಗಂಡ ಕಾಲ ಬೇಡ ಅಂತ ಹೋರಾಶಾಸ್ತ್ರವನ್ನೇ ನಿಮಗೆ ಕೊಟ್ಟೆ. ಇದನ್ನು ನೋಡಿಕೊಂಡು ಬುಧ ಬೆಸ್ಟು, ಗುರು ಬೆಸ್ಟು, ತದನಂತರ ರವಿ ಬೆಸ್ಟು, ಅಕಸ್ಮಾತ್ ಇದ್ರೆ ಚಂದ್ರ ಓಕೆ. ಆ 3 ನೋಡಿಕೊಂಡು ಹೊರಟ್ರೆ ಈ ಹೊರೆನಲ್ಲಿ ಇನ್ನೊಂದೆಲ್ಲ ಯಾವುದಕ್ಕೆ ಬೇಕು ಗುರುಗಳೇ? ಅದೆಲ್ಲ ಬರ್ಕೋಬಾರ್ದ? ಬೇಡ. ನಾನು ಯಾವುದು ಕರೆಕ್ಟಾಗಿದೆಯೋ ಅದನ್ನು ಕೊಟ್ಬಿಟ್ಟಿದ್ದೀನಿ, ಅದನ್ನು ಫಾಲೋ ಮಾಡ್ಕೊಂಡ್ರೆ ಸಾಕು. ಚೆನ್ನಾಗಿಲ್ದಿರೋ ಕಟ್ಕೊಂಡು ನಿಮ್ಗೆ ಏನು ಬೇಕು? ಟೈಮ್ ಕಟ್ಕೊಂಡು ಏನೋ ಬೇಕು? ಅದಕ್ಕೆ ಕರೆಕ್ಟ್ ಟೈಮಿಂಗ್ ಇಂತಿಂಥ ದಿವಸ ಇಂತಿಂಥ ವಾರ ಅಂತ ಕೊಟ್ಬಿಟ್ಟಾಗ ಆ ಸಮಯಕ್ಕೆ ಹೊರಡಬೇಕು. ಮನೆಯಿಂದ ಹೊರಡಬೇಕಾದ್ರೆ ಇಂತಿಂಥ ಸಮಯಕ್ಕೆ ಹೊರಡಿ. ಗಂಡು ಮಕ್ಳಿಗಾದರೆ ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ದಿಢೀರಂತ ಬೆಳೆಯೋರು, ದಿಢೀರಂತ ಉದ್ದ ಆಗ್ತಾರೆ. ಇವ್ರನ್ನೆಲ್ಲ ಯಾವತ್ತೂ ಗಮನಿಸ್ತಾ ಬರ್ಬೇಕು ನೀವು. ಕಪ್ಪು ಬಟ್ಟೆಗಳು ಹೆಚ್ಚಾಗಿ ಆಗ್ತಕ್ಕಂಥವ್ರು ನಿಮಗೆ ಗೊತ್ತಿಲ್ಲದೆ ಮನೆ ಮಕ್ಕಳಲ್ಲೇ ಕೊಂಡ್ಕೊಳ್ಳೋದೇ ಕಪ್ಪು ಬಟ್ಟೆಗಳು, ಅವ್ರು ಕೊಂಡ್ಕೊಳ್ಳೋದೇ ನೀಲಿ ಬಟ್ಟೆಗಳು, ಕೊಂಡ್ಕೊಳ್ಳೋದೇ ಆ ಸಮಯಕ್ಕೆ ಅಂಥ ಬಟ್ಟೆಗಳು ಕೊಂಡ್ಕೊಂಡಾಗ ಇಂಥವ್ರಿಗೆಲ್ಲ ದೋಷಗಳು ಹೇಗೆ ಕಾಡ್ತಾನೆ. ದೇವ್ರ ಫಸ್ಟ್ ನಮಸ್ಕಾರ ಮಾಡಿಕೊಂಡು ಶ್ರದ್ಧಾ ಮಿದ್ಯಾಂ, ನಿಮ್ಮ ಗಂಟು ಕಡಲೆ ಪೂಜೆ ಮಾಡು ಅಂತ ಹೇಳಿಲ್ಲ, ಹೂ ಹಾಕು ಅಂತ ಹೇಳಿಲ್ಲ, ಏನೂ ಬೇಡ, ಕೈ ಜೋಡಿಸಿ ನಮಸ್ಕಾರ ಮಾಡ್ಕೊಳ್ಳಿ. ನನ್ನನ್ನು ಕಾಪಾಡು, ಹುಟ್ಟಿಸ್ದವ್ ನೀನು, ಕರ್ತವ್ಯಕ್ಕೆ ಹೋಗ್ತಾ ಇದ್ದೀನಿ, ನನ್ನ ಕೆಲಸ ನೀವು ಮಾಡಿಕೊಡು. ಯಾವಾಗಲೂ ಎಕ್ಸಾಮಲ್ಲಿ ಪಾಸ್ ಆಗುವಾಗ, ಸ್ಕೂಲ್ಗೆ ಹೋದಾಗ ನಮಸ್ಕಾರ ಮಾಡೋದಲ್ಲ. ಅದೇ ರೀತಿ ದೊಡ್ಡವರು ಕೆಲಸಕ್ಕೆ ಹೋದಾಗ ಒಂದು ನಮಸ್ಕಾರ ಮಾಡ್ಕೊಂಡು, ನಿಮ್ಮ ತಾತನ ಮನೆ ಗಂಟೆನೋಗುತ್ತೆ, ತಿಂಡಿ ತಿನ್ನೋದು ಜ್ಞಾಪಕ ಮಾಡ್ಕೊಳ್ಳಲ್ಲ, ದೇವ್ರ ನಮಸ್ಕಾರ ಮಾಡ್ಕೊಳ್ವಾ? ಎದ್ದ ತಕ್ಷಣ ಲೆಟ್ರಿನ್ ಆದ ತಕ್ಷಣ ಬಾತ್ರೂಮ್ ಆದ ತಕ್ಷಣ ಡ್ರೆಸ್ ಆದಮೇಲೆ ದೇವ್ರ ನಮಸ್ಕಾರ. ಹೆಂಡತಿಗೆ ಹೋಗಿ ಬರ್ತೀನಿ ಅನ್ಬೇಕು. ಆವತ್ತು ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಶಿವಂ ವಾಸ್ತು ಅಂದರೆ ಅವತ್ತು ಚೆನ್ನಾಗಿ. ನೋಡಿರಿ, ಹೇಳ್ದೆ ಕೇಳ್ದೆ ಹೊರಟೋಗ್ತಾರೆ ನಮ್ಮ ಗಂಡ. ನಾನೇನ್ರಿ ಬಂದು ಹಸುನ್ ಕಟ್ಟಲ್ಲ, ಹೋದ ಹಸುನ್ ಎಲ್ಲಿ ಹೋಗ್ತೀನಿ ಅಂತ ಕೇಳಲ್ಲ, ಏನು ಅರ್ಥ ಇದು? ನನ್ನ ಕೆಲಸದವಳ ಅವಳನ್ನ ಅಂತ ಎಷ್ಟು ಬೇಜಾರ್ಕೊಂಡ್ರು ಹೆಂಗಸರಿದ್ದಾರೆ. ಮಾಡಿ ಮೇಲೆ ಹಾಕಿರ್ತಕ್ಕಂಥದ್ದು ಬಾಗಿಲು ಹೊಸಲ ಮೇಲೆ ನಮಸ್ಕಾರ ಮಾಡಿಕೊಂಡು, ಇವತ್ತು ನನ್ನ ಕಾಪಾಡುವಂಥ ಭಗವಂತ ಹೊರಗಡೆ ಹೋಗ್ಬೇಕಲ್ಲೇ ದೇವರ ಮನೇಲಿ ಅಕ್ಷತೆ ಕಾಳನ್ನು ರಾಘವೇಂದ್ರ ಸ್ವಾಮಿ ಮಠಗಳಿಂದ ಸೋಮವಾರ ಗುರುವಾರ ಹೋಗಿ ನಮಸ್ಕಾರ ಮಾಡಿ ತಂದಿರೋ ಮಂತ್ರಾಕ್ಷತೆ ಡಬ್ಬಿಲಿ ಹಾಕಿರೋದು ದಿನ 1-2 ಕಾಳು ಹಾಕ್ಕೊಂಡೋಗಿ, ಭಗವಂತ ಇಲ್ಲಿವರೆಗೂ ಆ ರಕ್ಷಣೆ ನನ್ನ ತಲೆ ಮೇಲೆ ಇದೆಯಪ್ಪ, ಹೋಗಿ ವಾಪಸ್ ಬನ್ನಿ ಮನೆಗೆ, ರಕ್ಷಣೆ ಎಲ್ಲರಿಗೂ ಇರುತ್ತೆ. ಬಂದು ದೇವ್ರ ನಮಸ್ಕಾರ ಮಾಡಿ, ನೋಡಪ್ಪ ಇಷ್ಟು ದಿವಸ ಹೋಗಿದ್ದೀನಿ ಬಂದಿದ್ದೀನಿ,
ಬಂದ ತಕ್ಷಣ ಕಾಪಾಡಿದ್ಯಾ, ಬಹಳ ಸಂತೋಷ. ಮಲಗಿದ್ದವನು ಬೆಳಗ್ಗೆ ಹೇಳ್ತಾನೆ ಇಲ್ವಾ, ಗ್ಯಾರಂಟಿ ಇಲ್ವಲ್ಲ. ಏನಕ್ಕೆ ಹೇಳ್ಕೋಬೇಕು ರಾಮಸ್ಕಂದಂ? ಬೆಳಗ್ಗೆ ಎದ್ದ ತಕ್ಷಣ ಕಾರಾಗೃಹ ವಸತಿ ಏನು ಹೇಳ್ಕೋಬೇಕು? ಇದೆಲ್ಲ ಕಲ್ತ್ಕೋಬೇಕ್ರಿ ಸಂಸ್ಕಾರದಲ್ಲಿ. ಪ್ರತಿಯೊಬ್ಬ ಮನುಷ್ಯನೂ ಇದೇ ರೀತಿನೂ ಛತ್ರಕ್ಕೆ ಹೋದಾಗ, ಸತ್ತೋದ ಹೆಣದ ಮನೆಗೆ ಹೋದಾಗಲೂ ಹೇಳದೆ ಬರಬೇಕು. ಆದರೆ ಮನೆಯಲ್ಲಿ ಬದುಕಿದ್ದಾಗ ಪ್ರತಿಯೊಬ್ಬ ಮನುಷ್ಯನಿಗೆ ಹೆಂಡತಿ ಆಗಲಿ ಗಂಡ ಆಗಲಿ ಹೇಳ್ಕೊಂಡು ಸೌಜನ್ಯದಿಂದ ಅವ್ರನ್ನ ಗುಣವಂತರಾಗಿ ವರ್ತಿಸ್ಕೊಂಡು ಅವರೂ ಮನುಷ್ಯ ಅನ್ನೋದು ತಿಳಿಸ್ಬಿಟ್ಟು, ತಂದೆ ತಾಯಿಗೆ ಮಕ್ಕಳು ಹೇಳದೆ ನಮಸ್ಕಾರ ಮಾಡದೆ ಹೋದ್ರೆ ತಂದೆ ಕಂಡ್ರೆ ಆಗಲ್ಲ. ನಮಸ್ಕಾರ ಮಾಡೋದು ಏನದು? ನಮಸ್ಕಾರ ಮಾಡಿ, ನಿಮ್ಮ ತಾತನ ಮನೆ ಗಂಟೆನೋಗಲ್ಲ, ಹುಟ್ಟು ಬೆಳೆದಿರೋದು ಅವರಿಬ್ಬರಿಂದಾನೆ. ನಮಸ್ಕಾರ ಕಣ್ಮುಂದೆ ಪರಿಪೂರ್ಣವಾಗಿ ನಮಸ್ಕಾರ ಮಾಡೋದು, ಸುಮ್ಮನೆ ಕೈ ಮುಟ್ಟಿಂಗ್ ನಮಸ್ಕಾರ ಮಾಡೋದಲ್ಲ, ಶೋಗಲ್ಲ, ಫ್ಯಾಷನ್ ಅಲ್ಲ, ಡಡ್ಜ್ ಕಾಮಿಡಿಗಳ. ಗಂಡಸರಾದರೆ ಸಾಷ್ಟಾಂಗ ನಮಸ್ಕಾರ. ನಿಮ್ಮ ಎರಡು ಹುಬ್ಬಿನ ಮಧ್ಯ ಇರೋ ಆಜ್ಞಾಚಕ್ರ ಅವರಿಬ್ಬರ ಹೆಬ್ಬೆಟ್ಟನ್ನು ಮುಟ್ಟಬೇಕು. ತಾಯಿಗೆ ತಂದೆಗೂ ಗಂಡು ಮಕ್ಕಳಿಗೆ. ಹೆಣ್ಣು ಮಕ್ಕಳು ಸುಮ್ಮನೆ ಹಾಗೆ ತಲೆಯನ್ನು ಸೋಕೆ ನಮಸ್ಕಾರ ಮಾಡಬೇಕು. ಅವರು ಚಿರಂಜೀವಿನೋ, ಆರೋಗ್ಯವಾಗಿರಪ್ಪ, ಚೆನ್ನಾಗಿರಪ್ಪ ಅಂತ ಹೇಳಿ ಕಳಿಸ್ತಾರಲ್ಲ, ಅದು ಮನಃಶಾಂತಿ. ಆಗ ಹೋಗಿ ಬರೋವರೆಗೂ ಈ ಪ್ರಾಣಿಗಳು ಎಲ್ಲಿ ಹೋಗಿರುತ್ತೋ ಆ ತಾಯಿಯಾದ ಮಕ್ಕಳು, ಆ ಸಿಂಹಗಳು ಎಷ್ಟು ಚೆನ್ನಾಗಿ ಕಾಣುತ್ತೆ, ಆ ಮಕ್ಕಳನ್ನ ಎಷ್ಟು ಚೆನ್ನಾಗಿ ಮುದ್ದಾಡುತ್ತೆ, ಹಾಗೆ ಈ ಜೀವ ಇರೋ ಮನುಷ್ಯ ಎಷ್ಟು ಚೆನ್ನಾಗಿ ಕಾಯ್ತಾ ಇರ್ತಾನೆ. ಯಾಕಂದ್ರೆ ಹೆತ್ತು ಕರಳು ಯಾವತ್ತೂ ಒದ್ದಾಡ್ತಿರುತ್ತೆ. ಇಂಥ ವಿಲವಿಲ ಅಂತ ಒದ್ದಾಡಿಸ್ಬೇಡಿ. ಜೀವನ ಪರ್ಯಂತ ಸುಖ ಜೀವನದಲ್ಲಿರೋಕ್ಕೆ ಶನಿ ಕಾಟಕ್ಕೆ ಒಳಗಾಗಬೇಡಿ, ಕುಜ ದೋಷಕ್ಕೆ ಒಳಗಾಗಬೇಡಿ, ರಾಹುಕೇತುಗಳ ರಕ್ತಕ್ಕೆ ಒಳಗಾಗಬೇಡಿ. ಜೀವಂತವಾಗಿರೋವರೆಗೂ ಧರ್ಮದಿಂದ ನಡೀರಿ, ಶ್ರದ್ಧೆಯಾಗಿರ್ತೀರ. ನಿಮ್ಮ ಸ್ವಂತಕ್ಕೆ, ನಿಮ್ಮ ಗುಣಪಾಠಕ್ಕೆ ಒಳ್ಳೆಯದಾಗತ್ತೆ ನಿಮ್ಮ ಮುಖಾಂತರ.